ನಮಸ್ಕಾರ ಸ್ನೇಹಿತರೆ, ಈಜಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಎಲೆಕ್ಷನ್ ಅಂದ ಮೇಲೆ ಅವ್ರ ಮೇಲೆ ಇವರು ಹೇಳಿಕೆ ಬಂಬಾಕೋದು, ಇವ್ರ ಮೇಲೆ ಅವ್ರ ಹೇಳಿಕೆ ಬಂಬಾಕೋದು ಇದ್ದಂತೂ ಸಹಜ. ಈಗ ರಾಜರಾಜೇಶ್ವರಿ ನಗರದ MLA ಆಗಿರ್ತಕ್ಕಂಥ ಮುನಿರತ್ನಂ ಅವರು DKಶಿ ಅವರ ಮೇಲೆ ಒಂದು ಹೇಳಿಕೆಯ ಬಾಂಬನ್ನು ಹಾಕಿದ್ದಾರೆ. ಅದೇನು ನೀವೇ ನೋಡಿ, ಆಮೇಲೆ ಅದರ ಸೈಡ್ ಎಫೆಕ್ಟ್ ಕೂಡ ನೀವು ನೋಡಿ. ಕೆಲವರು ನಾನೇ ಕಳಿಸ್ಕೊಡ್ತಾ ಇದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಈಗಾಗಲೇ 40 ಜನನ ಜೊತೆಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ನಮ್ ಜೊತೆ ಬರೋದಕ್ಕೆ. DK ಶಿವಕುಮಾರ್ ನಾವ್ ಬಾಗಲ್ ತೆಗೆದ್ರೆ 40 ಜನ ಜೊತೆಯಲ್ಲಿ ಬಂದ್ಬಿಡ್ತಾರೆ. ನಾವ್ ಬಾಗಲ್ ತೆಗಿತಾ ಇಲ್ಲ, ನಾವು ಕಳಿಸುವಂತ ಪ್ರಶ್ನೆನೇ ಇಲ್ಲ. ಇದ್ರ ನಾವು ತಿಳ್ಕೋಬೇಕು. ಬಾಗಲ್ ತೆಗೆದ್ರೆ ಬಂದ್ಬಿಡಕ್ ರೆಡಿ ಆಗವ್ರೆ 40 ಜನ ಕರ್ಕೊಂಡು DK ಶಿವಕುಮಾರ್. ಯಾಕೆ ಅಂದ್ರೆ ಅಲ್ಲಿ ಒಳಗಡೆ 4 ಉಪಮುಖ್ಯಮಂತ್ರಿ ಕೇಳ್ತಾವ್ರೆ. ಅಲ್ಲಿರೋದ್ರ ಬದಲು ನಮ್ ಜೊತೆ ಬೆಸ್ಟ್ ಅಂತ ಅವರೇ ತೀರ್ಮಾನ ಮಾಡ್ಕೊಂಡವ್ರು. ನಾವು ಬಾಗಲ್ ತೆಗಿತಾ ಇಲ್ವಲ್ಲ, ಸದ್ಯಕ್ಕೆ ಅಲ್ಲೇ ಇರ್ಲಿ, ಎಲ್ರಿಗೂ ಒಳ್ಳೇದ. ಬಿಜೆಪಿ ಅವರಿಗೆ ಕರ್ನಾಟಕದಲ್ಲಿ 20 ಸೀಟ್ನ ಗೆಲ್ಸಿ ಒಂದು ದೊಡ್ಡ ಸಂದೇಶ ಕಳಿಸ್ಬೇಕು. ಬಿಜೆಪಿ ಅವರಿಗೆ ಕರ್ನಾಟಕದಲ್ಲಿ 20 ಸೀಟ್ನ ಗೆಲ್ಸಿ ಒಂದು ದೊಡ್ಡ ಸಂದೇಶ ಕಳಿಸ್ಬೇಕು.